ಬದುಕಿನ ಬದುಕಿನ ಪ್ರಯತ್ನದ ಮನಕೃತ್ಯಗಳಲ್ಲಿ ಮನೋಭಾವಗಳಲ್ಲಿ ವಸ್ತೋಪಹಾದಿಗಳಲ್ಲಿ ಅರಿವಿಲ್ಲವೇ ಮಾನವ. ತಥೋ ನನ್ನ ದೈವ ಆರಾಧನೆಗಳು ಅರಿವಿಲ್ಲವೇ ಮಾನವ. ಒಂದು ವರ್ಷಾಂಗದಲ್ಲಿಯೂ ಕೂಡ ಮುಂಬರಿಸು, ನನ್ನ ಸೇವೆಯಲ್ಲಿ ವೃದ್ಧರಾಗಿಸು ಎಂದು ಕೊಟ್ಟ ಆಜ್ಞೆಗಳಿಗೆ ಅರಿವಿಲ್ಲವೇ ಮಾನವ. ಅನುಸಾರವಾಗಿ ನನ್ನ ಸೇವೆಯನ್ನು ಅರಿವಿಲ್ಲವೇ ಮಾನವ. ಪ್ರಯತ್ನ ಪಟ್ಟಂತಹ ಭಕ್ತರನ್ನು ಸ್ಥಿರಕಾಯ್ದು ಅವರ ಮನಕೃತ್ಯಗಳಲ್ಲಿ ಮನೋಪಹಾದಿಗಳಲ್ಲಿ ಅರಿವಿಲ್ಲವೇ ಮಾನವ. ನನ್ನ ಕೃಪೆ ಸದಾ ನಿಮಗೆ ಅರಿವಿಲ್ಲವೋ ಮಾನವ. ದೊರಕಿದಂತೆ ಆಗಿರುವುದು ಮಂದ, ಮುಂದಿನ ದಿನದಲ್ಲಿ ಅರಿವಿಲ್ಲವೇ ಮಾನವ. ಯಾವುದೇ ಪ್ರತಿಯೊಬ್ಬ ಭಕ್ತನು ಅರಿವಿಲ್ಲವೇ ಮಾನವ. ನನಗೆ ಸಮವಾಗಿ ಸೀಮಿತವಾಗಿರುವಂತಹ ವಾರಾಂಗಣದಲ್ಲೆಂದರೆ ಅರಿವಿಲ್ಲವೇ ಮಾನವ. ಆ ದಿನದಂದು ನಿಮ್ಮ ಹವ್ಯಾಸ ತರದಲ್ಲಿ ತುಂಬಿರಬೇಕಾದಂತ ಅರಿವಿಲ್ಲವೇ ಮಾನವ. ಯಾವುದೇ ನಿಮ್ಮ ಚಟುವಟಿಕೆಗಳಲ್ಲಿ ಅರಿವಿಲ್ಲವೇ ಮಾನವ. ಅಂಕುಲತೆಗಳ ಸಂಕುಲತೆಗಳ ಸಮಭಾವನೆಗಳು ಯಾವುದೂ ಕೂಡ ಅರಿವಿಲ್ಲವೇ ಮಾನವ. ನನ್ನ ಸಮಯದಂದು ಅರಿವಿಲ್ಲವೇ ಮಾನವ. ನನ್ನ ವಾರದಂದು ಯಾರು ತತ್ವಭಕ್ತಿಯಿಂದ ಕರಾಚಡವನ್ನು ಹಿಡಿದು ಸ್ಥಿರಗೈದು ನನಗೆ ನೆನೆಸುತ್ತಾ ಭಕ್ತರಾಗಿ ನನ್ನ ಸೇವೆಯಲ್ಲಿ ಸಿದ್ಧರಾಗುವರು, ಅವರನ್ನು ಅರಿವಿಲ್ಲವೇ ಮಾನವ. ಈ ನನ್ನ ಸೇವೆಯಲ್ಲಿ ಸೇರ್ಪಡಿಸಿದಂತಹ ಭಕ್ತರ ಮನದ ಬದಲಾವಣೆಗಳು ಅರಿವಿಲ್ಲವೇ ಮಾನವ. ಮುಂದಿನ ದಿನಮಂಡಗಳಲ್ಲಿ ನಿಮಗೆ ಅನುಗ್ರಹಿಸುವನೆಲ್ಲವೂ ಮಂದ. ಆ ದಿನದಂದು ಎಂದಿಗೂ ಯಾವುದೇ ಕೆಟ್ಟ ಹವ್ಯಾಸ ಅಥವಾ ಹಾಗಿದ್ದು ಕೂಡ ಅರಿವಿಲ್ಲವೇ ಮಾನವ. ಈಗೋ ನಿನ್ನ ಸಮರ್ಥವಾಗಿರುವುದು ಕೂಡ ಸಮತೋಲನಗಳಲ್ಲಿ ಮುಂದರಿಸು ಮಂದ. ನನ್ನ ಕ್ರಿಯೆಗಳಲ್ಲಿ ನಡೆದಂತಹ ಭಕ್ತನ ಆಸೆಗಳು ಅರಿವಿಲ್ಲವೇ ಮಾನವ. ನಾನು ನಿಮಗೆ ಅನುಗ್ರಹಿಸಿ ಅಲ್ಲೋ ಮಾನವ, ಕರುಣಿಸಿ ನಿಮ್ಮ ಕಷ್ಟ ಕಾರ್ಪಣೆಗೆ ಅರಿವಿಲ್ಲವೋ ಮಾನವ. ನಾನೇ ವೃದ್ಧನಾಗಿ ಅರಿವಿಲ್ಲವೇ ಮಾನವ. ಆದರೆ ನಾನು ಕೊಡುವಂತಹ ನಿಯಮಗಳಿಗೆ ನೀವು ಪಾಲಿಸವರಾಗಿರಬೇಕಲ್ಲವೋ ಮಂದ. ಈ ವರ್ಷಾಂಗದಲ್ಲಿ ನಡೆಸಿದ್ದೀಯಲ್ಲವೋ ಮಾನವ. ಮುಂದಿನ ವರ್ಷಾಂಗದಲ್ಲಿ ಅದೇ ನಿಯಮವನ್ನು ನೀವು ಪಾಲಿಸಿದ್ದೇ ಆದ ಮೇಲೆ ಅರಿವಿಲ್ಲವೋ ಮಾನವ. ನಿಮ್ಮ ಬದುಕಿನ ಬದಲಾವಣೆಗಳು ಅರಿವಿಲ್ಲವೇ ಮಾನವ. ತಾನಾಗಿ ನಿಮಗೆ ಮುಂದಿನ ಮುಕ್ತಿಯ ದಾರಿಯನ್ನು ನಿಮಗೆ ಅರಿವಿಲ್ಲವೇ ಮಾನವ. ತೋರಿಸುವುದಿಲ್ಲವೇ ಮಾನವ. ನಿಮಗೆ ಧನ್ಯವಾಗಲಿ ಮಂದ. ನೋಡು ಮಂದ, ನಿಮ್ಮ ನೋಟಕ್ಕೆ ನಿಮ್ಮ ಕುಟೀರಕ್ಕೆ ಆಹ್ವಾನವಾಗಬೇಕಾದರೆ ಅರಿವಿಲ್ಲವೇ ಮಾನವ. ಈಗ ಭಸ್ಮವೆಂದು ಒಂದು ಬಾರಿಗಳಲ್ಲಿ, ಹಳದಿಯನ್ನು ಒಂದು ಬಾರಿಗಳಲ್ಲಿ, ಕೆಂಪು ಲೇಪವನ್ನು ಒಂದು ಬಾರಿಯಲ್ಲಿ ಅದನ್ನು ನಿಗದಿಪಡಿಸಿಕೋ ಮಾನವ. ಅದರಿಂದ ನಿಮ್ಮ ದೇಹವನ್ನು ಅರಿವಿಲ್ಲವೋ ಮಾನವ. ಪರಿಶುದ್ಧಗೊಳಿಸಿ ಅರಿವಿಲ್ಲವೋ ಮಾನವ. ಎಲ್ಲವೂ ಕೂಡ ಇಲ್ಲೇ ಮುಕ್ತಿಯವಾಗಬೇಕಲ್ಲ, ಅದನ್ನು ಹೊತ್ತೊಯ್ದುಕೊಂಡು ನಿಮ್ಮ ಕುಟೀರಕ್ಕೆ ಆಹ್ವಾನಿಸಬಾರದಲ್ಲವೇ ಮಾನವ. ಎಲ್ಲವನ್ನು ಕೂಡ ಗಂಗಾಜಲದಲ್ಲಿ ಪರಿಶುದ್ಧಗೊಳಿಸಿಕೊಂಡು ತಂತ್ರವಾಗಿ ಅರಿವಿಲ್ಲವೇ ಮಾನವ. ನಿಮ್ಮ ಕುಟೀರಕ್ಕೆ ಆಹ್ವಾನಿಸಬೇಕು. ಯಾವುದೇ ಭಕ್ತರ ಮನನೋಟಗಳಲ್ಲಿ ಮನಸ್ತೋಪಾದಿಗಳಲ್ಲಿ ಅರಿವಿಲ್ಲವೇ ಮಾನವ. 9 ವಾರ ಮಂಡಲಂದು ನನ್ನ ದೇವಾಲಯಕ್ಕೆ ತಿಳಿಸಬೇಕು ಅರಿವಿಲ್ಲವೇ ಮಾನವ. ತಿಳಿಸುವಂತಹ ಪೂಜೆಯಲ್ಲಿ ನೀವು ತೊಡಗಿದ್ದೇ ಆದ ಮೇಲೆ ನಾನು ನಿಮ್ಮನ್ನು ಸ್ಥಿರ ಕಾಯುವನು ಮಂದ. ನಿಮ್ಮ ಕಷ್ಟ ಕಾರ್ಪಣೆಗೆ ಅರಿವಿಲ್ಲವೋ ಮಾನವ. ನಿಮಗೆ ಎಳ್ಳಿನ ಹೆಳ್ಳು ಬಹುದಷ್ಟಾದರೂ ಕೂಡ ಅನುಗ್ರಹಿಸಿ ನಿಮ್ಮನ್ನು ರಕ್ಷಿಸುವನಲ್ಲವೋ ಮಾನವ. ಮುಂದುವರಿಸುವುದ ಅದೇ ನನ್ನ ದೀಪ ಹಾರತಿಗಳನ್ನು ಬೇಕಾದರೆ ಉಳಿವೆಲ್ಲವೋ ಮಾನವ. ಮುಂದುವರಿಸು. ನಮಃ